ಸರ್, ತಾವು ಕೂಡ ಶಿಕ್ಷಕರಾಗಿ ಆ, ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀರಿ. ಎಲ್ಲೋ ಇವತ್ತಿನ ದಿನ ಕನ್ನಡ ಶಾಲೆಗಳು ಉಳಿತಾ ಇಲ್ಲ, ಅದರ ಜೊತೆಗೆ ಕನ್ನಡ ಶಿಕ್ಷಕರು ಕೂಡ ಕಡಿಮೆ ಆಗ್ತಾ ಇದ್ದಾರೆ, ಖಾಸಗಿ ಸಂಸ್ಥೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೇಟು ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗಾವಕಾಶ ಕನ್ನಡಿಗರಿಗೆ ಕಡಿಮೆ ಆಗ್ತಾ ಇದೆ. ಮುಂದೊಂದು ದಿನ ಎಲ್ಲಿ ಉದ್ಯೋಗ ಇಲ್ಲದೇ ಇರುವ ಸ್ಥಿತಿ ಬರಬಹುದಾ ಕನ್ನಡಿಗರಿಗೆ? ಅದು ನಿಜ. ಇದು ಬಹಳ ದಿವಸಗಳ ಕನ್ನಡಿಗರ ಪ್ರಶ್ನೆ ಇದು. ಮೊಟ್ಟ ಮೊದಲನೇದಾಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯವಾಗಬೇಕು ಅನ್ನೋದನ್ನು ಅನೇಕ ವರ್ಷಗಳಿಂದ ಒತ್ತಾಯ ಮಾಡ್ತಾ ಬರ್ತಾಯಿದೆ. ಸರ್ಕಾರವೂ ಎಷ್ಟೋ ಸರಿ ಇದಕ್ಕೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಬೇಕು ಅಂತ ಹೇಳಿದರೂ ಅದರ ಬೇರೆ ಬೇರೆ ಒತ್ತಡಗಳಿಗೆ ಮಣಿದು ಇಂಗ್ಲೀಷ್ ಶಾಲೆಗಳಿಗೆ ಅನುಮತಿ ಕೊಡುವಂಥದ್ದು, ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡುವಂಥದ್ದು, ಸರ್ಕಾರವೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆರೆಯುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ವಾಸ್ತವವಾಗಿ ಪ್ರಾಥಮಿಕ ಹಂತದ ಶಿಕ್ಷಣ ಪೂರ್ಣವಾಗಿ ಮಾತೃಭಾಷೆಯಲ್ಲೇ ಇರಬೇಕು. ಅದರ ಬಗ್ಗೆ ಸರ್ಕಾರಕ್ಕೆ ಒಂದು ಬದ್ಧತೆ ಬೇಕು. ಆಗ ಎಷ್ಟೋ ಸಮಸ್ಯೆಗಳು ಬಗೆಹರಿತಾವೆ. ಮುಂದೆ ಮಕ್ಕಳಿಗೆ ಪೋಷಕರಲ್ಲೂ ಏನು ಮನೋಭಾವ ಬಂದಿದೆ ಅಂದರೆ, ಒಂದು ವೇಳೆ ಇಂಗ್ಲೀಷ್ ಕಲಿಯದೇ ಇದ್ದರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ, ಉದ್ಯೋಗ ದೊರಕೋದಿಲ್ಲ, ಹೀಗೆಲ್ಲ ಒಂದು ಅಂತ ಭಯಪಡಬೇಕಾದ ಅಗತ್ಯ ಇಲ್ಲ. ಇವತ್ತು ವಾಸ್ತವವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಅನೇಕ ಮುಂದಾಳುಗಳು, ಅನೇಕ ವಿಜ್ಞಾನಿಗಳು, ಅನೇಕ ಸಾಹಿತಿಗಳು ಅವರೆಲ್ಲ ಮಾತೃಭಾಷೆಯಲ್ಲಿ ಕಲಿತವರೇ. ಹಾಗೆ ಎಲ್ಲರಿಗೂ ಸಾಧ್ಯತೆ, ಆದರೆ ಏನು ಅಂತ ಒಂದು ಭ್ರಮೆಯನ್ನು ಹುಟ್ಟಿಸಿಬಿಟ್ಟಿದ್ದಾರೆ. ಅದರಿಂದ ಇಂಗ್ಲೀಷ್ ಬೇಡ ಅಂತಲ್ಲ, ಇಂಗ್ಲೀಷ್ ಬಿಡಲಿಕ್ಕಾಗೋದಲ್ಲ. ಈಗ ಇಂಗ್ಲೀಷು ಅಂತಾರಾಷ್ಟ್ರೀಯ ಸಂಪರ್ಕ ಭಾಷೆ ಅದು. ಆದರೆ ಆ ಇಂಗ್ಲೀಷನ್ನು ಕಲಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನಮ್ಮ ಸರ್ಕಾರ. ಅದಕ್ಕೊಂದು ಯೋಜನೆ ಹಾಕ್ಕೊಂಡು, ಕಾಲಬದ್ಧ ಯೋಜನೆ ಹಾಕಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಆ ಇಂಗ್ಲೀಷ್ನಲ್ಲಿ ವಿಶೇಷ ತರಬೇತಿ ಕೊಡಲಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಎಳೆಯ ಮಕ್ಕಳ ಮೇಲೆ ಬೇರೆ ಬೇರೆ ಭಾಷೆಯನ್ನು ಹೇರೋದು ಅಷ್ಟು ಒಳ್ಳೆಯದಲ್ಲ. ಅದರ ಮನಃಶಾಸ್ತ್ರ ತಜ್ಞರು ಕೂಡ ಹೇಳ್ತಾರೆ ಅದನ್ನು. ಇದೆಲ್ಲದರ ಮಧ್ಯೆ ಒಂದು ಸ್ವಲ್ಪ ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ, ನಿಮ್ಮ ಬಾಲ್ಯದ ಜೀವನದಲ್ಲಿ ಹೇಗಿತ್ತು ಸರ್ ನಿಮ್ಮ ಜರ್ನಿ? ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣಗಳೇನು? ನಮ್ಮಲ್ಲಿ KR ಲಿಂಗಪ್ಪನವರು ಅಂತ ಇದ್ದರು, ಒಬ್ಬರು ನ್ಯಾಯವಾದಿಗಳು. ಬಹಳ ಸುಂದರವಾಗಿ ಹಾಡ್ತಾಯಿದ್ರು. ಅವರ ಕಂಠದಿಂದ ಬಂದಂಥ ಹಾಡು ಕೇಳಿ ನಾನು ಹೆಚ್ಚು ಪ್ರಭಾವಿತರಾಗಿ ಜನಪದ ನಮ್ಮ ಹಳ್ಳಿಯ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗರು ಹಾಡೋವಂಥ ಹಾಡುಗಳನ್ನು ಸಂಗ್ರಹಿಸಿ, ಆಗ ನಮ್ಮ ಹಳ್ಳಿಯಿಂದಲೇ ನಾವು ಹಳ್ಳಿಯ ಬೆಳಗ ಅಂತ ಮಾಡಿಕೊಂಡು ಆ ಗ್ರಂಥಗಳನ್ನು ಆವಾಗ ಪ್ರಕಟ ಮಾಡ್ತಾಯಿದ್ವಿ. ಹಾಗೆ ಬೆಳೆದಂಥ ಆಸಕ್ತಿ ಮುಂದೆ ನಾನು ಬೆಂಗಳೂರಿಗೆ ಸರ್ಕಾರಿ ಕರ್ತವ್ಯ ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಬಹಳ ಜನ ಸಾಹಿತಿಗಳು ಪರಿಚಯ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕವೂ ಬಂತು. ಬಹುಶಃ ನಾಡಿಗೆಲ್ಲ ಪರಿಚಯ ಇರುವಂಥ HL ನಾಗೇಗೌಡರು ಪರಿಷತ್ತಿನ ಅಧ್ಯಕ್ಷರಾದರು. ನಾನೇ ಕಾರ್ಯದರ್ಶಿಯಾಗಿದ್ದೆ. ಆ ಪರಿಷತ್ತಿನ ಚಟುವಟಿಕೆ ಆರಂಭ ಆದಮೇಲೆ ಸ್ವಲ್ಪ ಜಾನಪದ ಬಗ್ಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಆಸಕ್ತಿ ಕಂಡು ಬಂತು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಜಾನಪದ ವಿಭಾಗನೇ ಮಾಡಿದರು. ಆ ವಿಭಾಗದಲ್ಲಿ ಜನಪದ ಕಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಜಿಲ್ಲಾ ಜನಪದ ಕಲಾಮೇಳಗಳು ಮಾಡಿ, ರಾಜ್ಯ ಮಟ್ಟದ ಕಲಾಮೇಳ ಮಾಡಿ, ಅದು ಹೆಚ್ಚು ಪ್ರಚಾರ ಆದಮೇಲೆ ಸ್ವಲ್ಪ ಎಲ್ಲರ ಗಮನ ಜಾನಪದದ ಬಗ್ಗೆ ಬಂತು. ಹಾಗಾಗಿ ಅಂಥ ವಾತಾವರಣ ಮೂಡಿದ್ದು ನಮಗೆ ಮುಂದೇನು ಅನುಕೂಲ ಆಯಿತಂದರೆ ಜಾನಪದ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಲಿಕ್ಕೆ. ಆನಂತರ ಜಾನಪದ ಅಕಾಡೆಮಿಗೆ ನಾನು ಅಧ್ಯಕ್ಷನಾಗಿದ್ದರಿಂದ ಅದನ್ನು ಆ ವೇದಿಕೆಯನ್ನು ಬಳಸಿಕೊಂಡು ಇವೆಲ್ಲರ ಸಹಕಾರದಿಂದ ಸರ್ಕಾರಕ್ಕೆ ನಾವು ಕೊಟ್ಟಂಥ ಪ್ರಸ್ತಾವನೆ ಒಪ್ಪಿಗೆಯಾಗಿ ಈಗ ನಮ್ಮ ನಾಡಿನಲ್ಲಿ ಬಹುಶಃ ಇಡೀ ಜಗತ್ತಿನಲ್ಲೇ ಅಂಥದ್ದೊಂದು ವಿಶ್ವವಿದ್ಯಾಲಯ ಇಲ್ಲ. ಅದು ಈಗ ಸ್ಥಾಪನೆ ಆಗಿದೆ, ಕೆಲಸ ಮಾಡ್ತಾ ಇದೆ. ಇನ್ನೂ ನನ್ನ ಬಾಲ್ಯದಲ್ಲಿ ಅಂದರೆ ನಾನು ಹಳ್ಳಿ ಶಾಲೆ ಅಜ್ಜಂಪುರಕ್ಕೆ ನಾನು ಮಾಧ್ಯಮಿಕ ಶಾಲೆಗೆ ಹೋದೆ. ಆಮೇಲೆ ಬೀರೂರಿಗೆ ಪ್ರೌಢಶಾಲೆ. ಆ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ನಡೀತು. ಅಲ್ಲಿಗೆ ಅನೇಕ ಜನ ಅನೇಕರು ಇವತ್ತು ನಮ್ಮೆದುರಿಗಿಲ್ಲ. ಅವರೆಲ್ಲ ಸಭೆಗಳಲ್ಲಿ ಮಾತಾಡ್ತಿದ್ದಂಥ ರೀತಿ ಅದು ದೇಶಭಕ್ತಿ ಬಗ್ಗೆ ನನ್ನ ಗಮನ ಆ ಕಡೆ ಹರಿತು ಹೆಚ್ಚಾಗಿ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಿಯಾಶಾಲಿಯಾಗಿ ನಾನು ಪಾಲ್ಗೊಂಡೆ ವಿದ್ಯಾರ್ಥಿ ಜೀವನದಲ್ಲೇ.